ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಬಂಗುಡೆ ಮೀನು ಫ್ರೈ ಮಾಡಿ ತೋರಿಸ್ತಾ ಇದ್ದೀನಿ. ಸಿಂಪಲ್ ಮಸಾಲೆ ಹಾಕಿ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಮೊದಲು ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ತುಂಬ ಚೆನ್ನಾಗಿರುತ್ತೆ ಸಿಂಪಲ್ ಮಸಾಲೆ ಹಾಕಿ ಮಾಡಿದ್ರೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ನಾನು ಅರ್ಧ kg ಬಂಗುಡೆ ಮೀನು ತಗೊಂಡಿದ್ದೆ. ಅದನ್ನು ನಾನು ಮನೆಯಲ್ಲೇ ಕ್ಲೀನ್ ಮಾಡ್ಕೊತಾ ಇದ್ದೆ. ಮನೆ ಹತ್ರ ಬಂದಿರೋರ ಹತ್ರ ಅರ್ಧ kg ಮೀನು ತಗೊಂಡ್ರೆ ಕ್ಲೀನ್ ಮಾಡಲ್ಲ, 1 kg ತಗೊಂಡ್ರೆ ಕ್ಲೀನ್ ಮಾಡಿಕೊಡ್ತಾರೆ. ಅದಕ್ಕೆ ನಾನು ಇವತ್ತು ಅರ್ಧ kg ಅಷ್ಟು ತಗೊಂಡಿದ್ದೆ, ಜಾಸ್ತಿ ತಗೊಂಡಿಲ್ಲ. ಅರ್ಧ kgಗೆ 4 ಮೀನಷ್ಟು ಬಂದಿತ್ತು ಬಂಗುಡೆ ಮೀನು. ಅದನ್ನ ಚೆನ್ನಾಗಿ ವಾಶ್ ಮಾಡಿ ಕ್ಲೀನ್ ಮಾಡಿ ಕಟ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ನಾನು ಮಧ್ಯದಲ್ಲಿ ಸಣ್ಣ ಸಣ್ಣ ಕಟ್ ಮಾಡಿದ್ದೀನಿ. ಮತ್ತು ಸಣ್ಣ ಪೀಸ್ನಾಗ ಮಾಡಿಲ್ಲ, ಹಾಗೆ ಸುಮ್ಮನೆ ಕಟ್ಕೊಟ್ಟಿದ್ದೀನಿ ಅಷ್ಟೇ. ಇದನ್ನೆಲ್ಲ ಚೆನ್ನಾಗಿ ಕ್ಲೀನ್ ಮಾಡಿ ನಾನು ಎತ್ತಿಟ್ಕೊತಾ ಇದ್ದೀನಿ. ನೋಡಿ, ಈ ಥರ ಕಟ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ಇವಾಗ ಇದಕ್ಕೆ ನಾನು ಮಸಾಲೆನ ರೆಡಿ ಮಾಡ್ತೀನಿ. ಬನ್ನಿ ಮಸಾಲೆಗೆ ಏನೇನು ಬೇಕು ಅಂತ ನೋಡೋಣ. ಮೊದಲು ಒಂದು ತಟ್ಟೆಗೆ 2 ಟೇಬಲ್ ಸ್ಪೂನಷ್ಟು ಅಚ್ಚಕಾರದ ಪುಡಿ ಹಾಕ್ತಾಯಿದ್ದೀನಿ. ನಾನು ಅಚ್ಚಕಾರದ ಪುಡಿ ಬಂದು 2 ಟೇಬಲ್ ಸ್ಪೂನ್ ಅಷ್ಟು ಹಾಕ್ತಾಯಿದ್ದೀನಿ. ನೆಕ್ಸ್ಟು 1 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರು, ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ, ಮತ್ತು 1 ಟೇಬಲ್ ಸ್ಪೂನ್ ಕಾಳು ಮೆಣಸು ಪೌಡ್ರು, ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಟೇಬಲ್ ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಅರ್ಧ ನಿಂಬೆಹಣ್ಣು ಹಾಕಿ ಚೆನ್ನಾಗಿ ಕಲಿಸ್ಬೇಕು. ಇದೆಲ್ಲ ಕಲಸಾದ್ಮೇಲೆ ಸ್ವಲ್ಪನೇ ನೀರು ಹಾಕಿ ಕಲಿಸ್ಕೋಬೇಕು. ಜಾಸ್ತಿ ಗಟ್ಟಿನೂ ಬರಬಾರ್ದು, ಜಾಸ್ತಿ ತೆಳ್ಳನೂ ಬರಬಾರ್ದು. ಆ ಥರ ಕಲಿಸ್ಕೊಂಡು ಈಗ ಮೀನು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಮೀನಿಗೆಲ್ಲ ನೀಟಾಗಿ ಮಸಾಲೆ ಹಿಡಿಯೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಾನು ಫ್ರಿಜ್ಜಲ್ಲಿ ಒಂದು 10 ನಿಮಿಷ ಎತ್ತಿಟ್ಕೊತಾ ಇದ್ದೀನಿ. ನಿಮಗೆ ಬೇಕು ಅಂದರೆ ನೀವು ಅರ್ಧ ಗಂಟೆ ಬೇಕಾದ್ರೆ ಹೊರಗಡೆನೂ ಇಟ್ಕೋಬೋದು, ಇಲ್ಲ 1 ಅವರ್ ಬೇಕಾದ್ರೆ ಇಡ್ಬೋದು. ರುಚಿ ಮಾತ್ರ ಸಖತ್ತಾಗಿರುತ್ತೆ. ಇಷ್ಟೇ ಮಸಾಲೆ ಸಾಕು, ಜಾಸ್ತಿ ಮಸಾಲೆ ಏನೂ ಹಾಕಬೇಡಿ. ಇಷ್ಟನ್ನು ಹಾಕಿ ಮಿಕ್ಸ್ ಮಾಡಿ ನಾನು ಒಂದು 10 ನಿಮಿಷ ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ, ಏಕೆಂದರೆ ಮ್ಯಾರಿನೇಟ್ ಆಗಲಿ ಅಂತ. ಆಮೇಲೆ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡಿದಿರುತ್ತೆ. ನೋಡಿ, ನಾನು ಇವಾಗ ಫ್ರಿಜ್ಜಿಂದ ತೆಗ್ದಿದ್ದೀನಿ. ಎಲ್ಲ ಉಪ್ಪು ಖಾರ ಕರೆಕ್ಟಾಗಿ ಹಿಡಿದಿದೆ. ಇವಾಗ ನಾನು ಇದನ್ನ ಫ್ರೈ ಮಾಡ್ಕೊತೀನಿ. ಮೊದಲು ಒಂದು ತವನ ಬಿಸಿಗೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಕಮ್ಮಿ ಫ್ಲೇಮ್ ಮಾಡಿ ಮೀನು ಹಾಕಬೇಕು. ಜಾಸ್ತಿ ಫ್ಲೇಮಲ್ಲಿ ಮೀನು ಹಾಕ್ಬಾರ್ದು. ಚೆನ್ನಾಗಿ ಎಣ್ಣೆನ ಕಾಯಿಸ್ಬಿಟ್ಟು ಕಮ್ಮಿ ಫ್ಲೇಮ್ ಮಾಡಿ ಆಮೇಲೆ ಮೀನು ಹಾಕಿ ಕಮ್ಮಿ ಫ್ಲೇಮಲ್ಲಿ ಮೀನನ್ನ ಫ್ರೈ ಮಾಡ್ಕೋಬೇಕು. ಯಾಕಂದರೆ ಇಲ್ಲಾಂದರೆ ಒಳಗೆಲ್ಲ ಬೇಯಲ್ಲ, ನೀಟಾಗಿ ಬೇಯಲ್ಲ. ಆಮೇಲೆ ಎಣ್ಣೆ ಎಲ್ಲ ಬೇಯಾಗ ಮುಖದ ಮೇಲೆಲ್ಲ ಆರುತ್ತೆ. ಅದಕ್ಕೆ ಕಮ್ಮಿ ಫ್ಲೇಮಲ್ಲೇ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಇದನ್ನು ಒಂದು ಸೈಡ್ ಒಂದು 5ರಿಂದ 10 ನಿಮಿಷ ಆದಮೇಲೆ 2 ಸೈಡು ತಿರುಗಿಸಿ ಬೇಯಿಸ್ಕೋಬೇಕು. ಅವಾಗ ನೋಡಿ ಚೆನ್ನಾಗಿ ಬೆಂದಿದೆ, ಬೇಗ ಆಗುತ್ತೆ. ಆಮೇಲೆ ಸೂಪರಾಗಿತ್ತು ನೋಡಿ, ಎಷ್ಟು ಚೆನ್ನಾಗಿದೆ. ಇಷ್ಟೇ ಮಸಾಲೆ ಸಾಕು, ಸಖತ್ ಟೇಸ್ಟ್ ಕೊಡುತ್ತೆ. ಪ್ಲೀಸ್ ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ.